ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು CVR ಸ್ಟುಡಿಯೋ ಫೋಟೋಶಾಪ್ ಟ್ಯುಟೋರಿಯಲ್. ಸೊ ಇವತ್ತಿನ ಫೋಟೋಶಾಪ್ ಟ್ಯುಟೋರಿಯಲ್ನಲ್ಲಿ ಡಿವಲ್ ಟೋನ್ ಲೈಟಿಂಗ್ ಎಫೆಕ್ಟ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಫೋಟೋಶಾಪ್ನಲ್ಲಿ ಫೋಟೋಸ್ಗೆ ಲೈಟಿಂಗ್ ಎಫೆಕ್ಟ್ನ ಕೊಡ್ಬೋದು. ನಾವು ಲೆಫ್ಟ್ ಸೈಡಿಗೆ ಒಂದು ಕಲರು, ರೈಟ್ ಸೈಡಿಗೆ ಒಂದು ಕಲರ್ ಕೊಡ್ಬೋದು. ಸೊ ಯಾವ ರೀತಿ ಲೈಟಿಂಗ್ ಎಫೆಕ್ಟ್ನ ಡ್ಯುವಲ್ ಟೋನ್ ಲೈಟಿಂಗ್ ಎಫೆಕ್ಟ್ನ ಕೊಡುವಂತ ನೋಡ್ಕೊಳ್ಳೋಣ. ಸಿಂಪಲ್ ಸ್ಟೆಪ್ಸ್ ಇದೆ. ಲಾಸ್ಟ್ ವಿಡಿಯೋ ಏನಾದರೂ ನೀವು ನೋಡಿದ್ರಿ ಅಂತಂದರೆ ನಾನು ಫೋಟೋಶಾಪ್ ಟ್ಯುಟೋರಿಯಲ್ ಲಾಸ್ಟ್ ವಿಡಿಯೋ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಟು ಕಲರ್ ಫೋಟೋ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋ ಅಂತ ಮಾಡಿದ್ದೆ. ಸೊ ಆ ವಿಡಿಯೋ ಏನಾದರೂ ನೀವು ನೋಡಿದ್ರಿ ಅಂತಂದರೆ ಈ ವಿಡಿಯೋ ನಿಮ್ಗೆ ತುಂಬ ಸಿಂಪಲ್ ಆಗುತ್ತೆ. ಸೊ ಸೇಮ್ ಸ್ಟೆಪ್ಸ್ ಇದೆ. ಫೋಟೋಶಾಪ್ನ ಓಪನ್ ಮಾಡೋಣ. ಸೊ ನೀವೇನಾದರೂ ನ್ಯೂ ವ್ಯೂವರ್ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ. ಸೊ ನನ್ನ ಹತ್ರ ಒಂದು ಫೋಟೋ ಇದೆ. ಈ ಇಮೇಜ್ಗೆ ಯಾವ ರೀತಿ ಡ್ಯುವಲ್ ಟೋನ್ ಎಫೆಕ್ಟ್ ಅಂದರೆ ಲೆಫ್ಟ್ ಸೈಡಿಗೆ ಒಂದು ಕಲರು, ರೈಟ್ ಸೈಡಿಗೆ ಒಂದು ಕಲರು ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು. ನಿಮ್ಗೆ ಯಾವ ಕಲರ್ ಬೇಕು ಯಾವ ರೀತಿ ಕಲರ್ನ ಲೈಟಿಂಗ್ ಎಫೆಕ್ಟ್ನ ಕೊಟ್ಕೋಬೋದು, ಡ್ಯುವಲ್ ಟೋನ್ ಲೈಟಿಂಗ್ ಎಫೆಕ್ಟ್ನ. ಸೊ ಇದನ್ನು ಡ್ರ್ಯಾಗ್ ಮಾಡಿಕೊಂಡು ಓಕೆ ಫೋಟೋಶಾಪ್ಗೆ ಲೋಡ್ ಮಾಡಿದಾಯಿತು. ಸೊ ಫೋಟೋಶಾಪ್ ಸಿಂಪಲ್ ಇದೆ ಅಂತಂದರೆ ನಿಮ್ಗೆ ಈ 3 ಟೂಲ್ಸ್ ಏನಿದೆ, ಇದು ಅಂದರೆ ಈ ಟೂಲ್ ಬಾರ್ ಏನಿದೆ, ಈ ಟೂಲ್ಸ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ, ಯಾವ ರೀತಿ ಯೂಸ್ ಆಗುತ್ತೆ ಅಂತಂದೇಳಿ ನೀವು ಕಲಿತ್ರಿ. ಆಮೇಲೆ ಇಲ್ಲಿ ರೈಟ್ ಸೈಡ್ಗೆ ಏನು ಚಾನಲ್ ಇದೆ, ಲೇಯರ್ ಚಾನಲಲ್ಲಿ ಏನೇನಿದೆ ಸ್ವಲ್ಪ ಇದನ್ನು ಕಲಿತ್ರಿ ಅಂದರೆ ಆಲ್ಮೋಸ್ಟ್ ಫೋಟೋಶಾಪ್ ಬಂದಂಗೆ. ಉಳ್ಕಿದ್ದು ನಿಮ್ಮ ಕ್ರಿಯೇಟಿವಿಟಿ ಯಾವ ರೀತಿ ಐಡಿಯಾಸ್ ಇರುತ್ತೆ ಆ ರೀತಿ ನಿಮ್ಮ ಕ್ರಿಯೇಟಿವಿಟಿ ಯೂಸ್ ಮಾಡಿಕೊಂಡು ನೀವು ಯಾವ ಟೂಲ್ಸ್ ಬೇಕಂತ ತೊಗೊಂಡು ನಿಮ್ಮ ಐಡಿಯಾನ ನೀವು ಇಲ್ಲಿ ಎಕ್ಸಿಕ್ಯೂಟ್ ಮಾಡ್ಕೋಬೋದು. ಓಕೆ ಪಟಾಪಟ್ಟಾಗಿ ಹೇಳ್ತೀನಿ, ಚಟ ಕಳ್ಕೊಳ್ಳಿ. ಇಲ್ಲಿ ಬ್ಯಾಕ್ಗ್ರೌಂಡ್ ಲೇಯರ್ ಇದೆ. ಸೊ ಇದನ್ನು ಕಾಪಿ ಮಾಡ್ಕೊಳ್ಳೋಣ, ಡೂಪ್ಲಿಕೇಟ್ ಮಾಡ್ಕೊಳ್ಳೋಣ ಬ್ಯಾಕಪ್ ಇರಲಿ ಅಂತಂದೇಳಿ. Ctrl+J ಡೂಪ್ಲಿಕೇಟ್ ಮಾಡ್ಕೊಂಡ್ವಿ. ಓಕೆ ಇದಕ್ಕೆ ಒಂದು ಅಡ್ಜಸ್ಟ್ಮೆಂಟ್ ಲೇಯರ್ ಕ್ಲಿಕ್ ಮಾಡ್ಕೋಬೋದು. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ ಹಾಗೆ ಅಂದರೆ ಕಲರ್ನ ಯಾವ ರೀತಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ನ ಯಾವ ರೀತಿ ಮಾಡಿದ್ವಿ ಅದು ಸೇಮ್ ಮೆಥಡ್, ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಸೊ ಅಡ್ಜಸ್ಟ್ಮೆಂಟ್ ಲೇಯರ್ ಇಲ್ಲಿ ಸಾಲಿಡ್ ಕಲರ್, ನಿಮ್ಗೆ ಯಾವ ಕಲರ್ ಬೇಕು ಆ ಕಲರು. ನಾನು ರೆಡ್ ತೊಗೊತೀನಿ. ಓಕೆ ರೆಡ್ ಬ್ಲೆಂಡ್ ಎಫೆಕ್ಟ್ ಇದೆ, ಇಲ್ಲಿ ನಾರ್ಮಲ್ ಅಂತಿದೆ. ಇದನ್ನು ನೀವು ಸ್ಕ್ರೀನು ಮಾಡ್ಕೋಬೋದು, ಇಲ್ಲ ಬೇಡ ಇನ್ನೂ ಎಫೆಕ್ಟಿವ್ ಬೇಕು ಅಂತಂದ್ರೆ ನೀವು ಕಲರ್ ಮಾಡ್ಕೊಳ್ಳಿ. ಓಕೆ ಈ ಕಲರ್ ಆಯಿತು. ಸೊ ಇದನ್ನು ನೀವು ಏನು ಮಾಡಬೇಕು, ಈಗ ಮಾಸ್ಕ್ ಲೇಯರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಸ್ಕ್ ಲೇಯರ್ ಈ ಲೇಯರ್ ಸೆಲೆಕ್ಟ್ ಮಾಡ್ಕೊಂಡು ಈ ಗ್ರೇಡಿಯಂಟ್ ಅಂತಿದೆ. ಸೊ ಗ್ರೇಡಿಯಂಟ್ ಟೂಲ್ ಅಂತಿದೆ. ಇದಿಲ್ಲ ಅಂತಂದರೆ ನೀವು ಬಕೆಟ್ ಟೂಲ್ ಇರುತ್ತೆ, ಪೇಂಟ್ ಬಕೆಟ್ ಟೂಲ್ ಅಂತಿದೆ, ಪೇಂಟ್ ಬಕೆಟ್ ಟೂಲ್ ಇರುತ್ತೆ. ಸೊ ನೀವು ಹೋಲ್ಡ್ ಮಾಡಿದಿರಿ ಅಂತಂದರೆ ಗ್ರೇಡಿಯಂಟ್ ಟೂಲ್ ಬರುತ್ತೆ, G ಶಾರ್ಟ್ಕಟ್ ಟೂಲು. ಸೊ ಲೇಯರ್ ಮಾಸ್ಕ್ ಲೇಯರ್ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ ಬರುತ್ತೆ. ಸ್ವಲ್ಪ ಇಲ್ಲಿಂದ ಡ್ರ್ಯಾಗ್ ಮಾಡಿ. ಓಕೆ ಡ್ರ್ಯಾಗ್ ಮಾಡಿದೆ, ಇಲ್ಲಿಂದ ಡ್ರ್ಯಾಗ್ ಮಾಡಿ. ಸೊ ಕಲರ್ ಹೋಗುತ್ತೆ, ಸ್ವಲ್ಪ ಕಲರ್ ಹೋಗುತ್ತೆ. ಯಾಕಂತಂದ್ರೆ ನಾವು ಒಪಾಸಿಟಿ ಕಡಿಮೆ ಇಟ್ಟಿದೆ. ಓಕೆ ಒಪಾಸಿಟಿ 100% ಇಡಿ. ಇಲ್ಲಿಂದ ಸ್ವಲ್ಪ ಡ್ರ್ಯಾಗ್ ಮಾಡಿ, ಅಂದರೆ ಹಾಫ್ ಆಫ್ ದಿ ಪೋರ್ಷನ್ ಫೇಸ್ ಏನಿದೆ ರೆಡ್ ಬೇಕು, ಇನ್ನು ಹಾಫ್ ಪೋರ್ಷನ್ ಒಂದು ಬ್ಲೂ ಬೇಕಾಗಿತ್ತು ಅಂತಂದರೆ. ಓಕೆ ಸೊ ಮತ್ತೆ ಹಿಂಗೆ ಡ್ರ್ಯಾಗ್ ಮಾಡಿ, ಅಂದರೆ ನೀವು ಎಷ್ಟು ಡ್ರ್ಯಾಗ್ ಮಾಡ್ತೀರಾ ಅಷ್ಟು ಫೆದರ್ ಇದು ಇಲ್ಲಿಂದ ಇಲ್ಲಿ ಹೋಗಿ ಫೆದರ್ ಬರುತ್ತೆ. ನಿಮ್ಗೆ ಎಕ್ಸಾಂಪಲ್ ತೋರಿಸ್ಬೇಕಂದ್ರೆ ಇಷ್ಟೇ ಡ್ರ್ಯಾಗ್ ಮಾಡಿದರೆ ಇಲ್ಲಿ ಕಾಣ್ಬೋದು ನೀವು ಒಂದು ಲೈನ್ ಕಾಣ್ತಾ ಇದೆ, ಬಟ್ ಎಡ್ಜಸ್ ಕಾಣ್ತಾ ಇದೆ, ಕ್ಲಿಯರ್ ಆಗಿ ಎಡ್ಜಸ್ ಕಾಣ್ತಾ ಇದೆ. ಅದೇ ನೀವೇನಾದರೂ ದೊಡ್ಡದಾಗಿ ಡ್ರ್ಯಾಗ್ ಮಾಡಿದಿರಿ ಲೈನ್ ಅಂತಂದರೆ ಫೆದರ್ ಮಿಕ್ಸ್ ಆಗಿ ಗೊತ್ತಾಗುತ್ತೆ. ಓಕೆ ಇಲ್ಲಿಂದ ಇನ್ನೊಂದು ಸ್ವಲ್ಪ ಡ್ರ್ಯಾಗ್ ಮಾಡ್ಕೊಳ್ಳಿ, ಇಲ್ಲಿವರೆಗೂ ಡ್ರ್ಯಾಗ್ ಮಾಡ್ಕೊಳ್ಳಿ, ಇಷ್ಟಿರಲಿ. ಸೊ ನೆಕ್ಸ್ಟ್ ಇನ್ನೂ ಅಡ್ಜಸ್ಟ್ಮೆಂಟ್ ನೆಕ್ಸ್ಟ್ ಮಾಡ್ಕೊಳ್ಳೋಣ. ಇನ್ನೊಂದು ಕಲರ್ ಆ್ಯಡ್ ಮಾಡ್ಕೊಳ್ಳೋಣ. ಇನ್ನೊಂದು ಅಡ್ಜಸ್ಟ್ಮೆಂಟ್ ಲೇಯರು ಸಾಲಿಡ್ ಕಲರು ಬ್ಲೂ. ನ್ಯಾಚುರಲ್ ಆಗಿ ರೆಡ್ ಆ್ಯಂಡ್ ಬ್ಲೂನ ಯೂಸ್ ಮಾಡೋದು ಕಲರ್ ಟೋನ್, ನಿಮ್ಗೆ ಯಾವ ಕಲರ್ ಬೇಕಾಗುತ್ತೆ ಕಲರ್ ಯೂಸ್ ಮಾಡ್ಬೋದು. ಓಕೆ ಇದನ್ನು ಕಲರ್ಗೆ ಬ್ಲೆಂಡ್ ಎಫೆಕ್ಟ್ ಚೇಂಜ್ ಮಾಡಿಕೊಂಡು ಸೇಮ್ ಇದನ್ನು ಯೂಸ್ ಮಾಡಿಕೊಂಡು ಲೇಯರ್ ಮಾಸ್ಕ್ ಲೇಯರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಸ್ಕ್ ಲೇಯರ್ ಸೆಲೆಕ್ಟ್ ಮಾಡ್ಕೊಂಡು ರೈಟ್ ಸೈಡ್ಲಿಂದ ಲೆಫ್ಟ್ ಸೈಡ್ಗೆ ಓಕೆ ಕರೆಕ್ಟ್ ಪರ್ಫೆಕ್ಟಾಗಿ ಬಂತು. ಪರ್ಫೆಕ್ಟಾಗಿ ಈ ಕಡೆದ್ದು ಏನಾದರೂ ಲೈಟಿಂಗ್ಸ್ ಇದೆ ಇನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಅಂದರೆ ಬ್ಲೂ ಲೈಟ್ ಭಾಳ ಬಂದಿದೆ ಅಂತಂದರೆ ಸ್ವಲ್ಪ ಕಡಿಮೆ ಮಾಡಬೇಕಂದ್ರೆ ಒಪಾಸಿಟಿ ಸ್ವಲ್ಪ ಡಿಕ್ರೀಸ್ ಮಾಡ್ಕೊಳ್ಳಿ. ಒಪಾಸಿಟಿ ಒಂದು 50% ಡಿಕ್ರೀಸ್ ಮಾಡಿಕೊಂಡು ಇಲ್ಲಿ ಇನ್ನು ಸ್ವಲ್ಪ ಲೈನ್ ಸ್ವಲ್ಪ ಈ ರೀತಿ ಡ್ರ್ಯಾಗ್ ಮಾಡಿದರೆ ಸ್ವಲ್ಪ ಕಲರ್ ಕಡಿಮೆ ಆಗುತ್ತೆ. ಓಕೆ ಭಾಳ ಬ್ಲೂ ಹೋಯಿತು, ಇನ್ನು ಮತ್ತೆ ಬ್ಲೂ ಬೇಕು ಅಂತಂದರೆ ಮತ್ತೆ ಸೇಮ್ ಮಾಸ್ಕ್ ಲೇಯರ್ ಬಗ್ಗೆ ಗೊತ್ತಿರ್ಬೋದು. ಎಕ್ಸ್ ಕ್ಲಿಕ್ ಮಾಡ್ಕೊಳ್ಳಿ, ವೈಟ್ ಬರುತ್ತೆ, ವೈಟ್ ಬಂದು ಮತ್ತೆ ಡ್ರ್ಯಾಗ್ ಮಾಡಿ ಕಲರ್ ಅಪ್ಲೈ ಆಗುತ್ತೆ. ಸೊ ಇದೇ ಯೂಸ್ ಮಾಸ್ಕ್ ಲೇಯರ್ ಯೂಸ್ ಮಾಡಿದೆ. ಓಕೆ ಇದು ಆವಾಗ ಬ್ಲೂ ಏನಾದರೂ ಭಾಳ ಕಾಣ್ತಾ ಇದೆ, ಬ್ಲೂ ಮತ್ತು ರೆಡ್ ಭಾಳ ಕಾಣ್ತಾ ಇದೆ. ಸ್ವಲ್ಪ ಲೈಟಿಂಗ್ ಕಡಿಮೆ ಮಾಡಬೇಕಂದ್ರೆ ಆ ಲೇಯರ್ದು ಒಪಾಸಿಟಿ ಕಡಿಮೆ ಮಾಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ದ್ಯಾಟ್ಸ್ ಆಲ್. ಇಷ್ಟೇ ಸಿಂಪಲ್ ಆಗಿ. ಇನ್ನೊಂದು ಪಟಾಪಟ್ಟಾಗಿ ಇನ್ನೊಂದು ಕಲರ್ನ ಆ್ಯಡ್ ಮಾಡ್ತೀನಿ. ಸೇಮ್ ಥಿಂಗ್ ಆ್ಯಡ್ ಮಾಡ್ತೀನಿ, ಇನ್ನೊಂದು ಕಲರ್.
ಸೊ ಇದೇ ರೀತಿ ಯಾವ ರೀತಿ ಕಲರ್ ಬೇಕು ನೀವು ಯಾವ ರೀತಿ ಕಲರ್ನ ಲೈಟಿಂಗ್ ಎಫೆಕ್ಟ್ನ ಡ್ಯುಯಲ್ ಟೋನ್ ಲೈಟಿಂಗ್ ಎಫೆಕ್ಟ್ನ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಎಲ್ಲೋ ಮತ್ತು ನಾನು ಎಲ್ಲೋ ಪಿಂಕ್ ಮಾಡ್ಕೊಂಡೆ, ಬೇಡ ಅಂತಂದರೆ ರೆಡ್ ಬ್ಲೂ ಮತ್ತು ರೆಡ್ ಬ್ಲೂ ಆಲ್ಮೋಸ್ಟ್ ಇದೇ ಕಲರ್ನ ಯೂಸ್ ಮಾಡೋದು. ರೆಡ್ ಬ್ಲೂ ಸೈಫೈ ನೀವೇನಾದ್ರು ಪೋಸ್ಟರ್ ಡಿಸೈನ್ ಮಾಡಬೇಕು ಅಂತ ಇದ್ರೆ ಅಂತಂದರೆ, ನೀವೇನಾದರೂ ಪೋಸ್ಟರ್ ಡಿಸೈನಿಂಗ್ ಇಂಟ್ರೆಸ್ಟ್ ಇತ್ತು ಅಂತಂದರೆ ಅದನ್ನು ನೀವು ಸೈಫೈ ಫಿಲ್ಮ್ಸ್ ಆ್ಯಕ್ಷನ್ ಫಿಲ್ಮ್ಸ್ ನೋಡಿರ್ಬೋದು. ಅದ್ರ ಪೋಸ್ಟರ್ಸ್ ಆಲ್ಮೋಸ್ಟ್ ರೆಡ್ ಬ್ಲೂ ಅಂದರೆ ರೆಡ್ ಬ್ಲೂ ಕಾಂಬಿನೇಷನ್ ಲೈಟಿಂಗ್ ಎಫೆಕ್ಟ್ನ ಯೂಸ್ ಮಾಡ್ತಾರೆ. ಈ ರೀತಿ ನೀವು ಇದೇ ಫೋಟೋಕ್ಕಂತ ನೀವು ಪೋಸ್ಟರ್ಗೆ ನೀವು ಯಾವ ರೀತಿ ಕ್ರಿಯೇಟ್ ಮಾಡಿದ್ರೆ ಅದಕ್ಕೆ ಲೈಟಿಂಗ್ ಎಫೆಕ್ಟ್ನ ಇಟ್ಕೊಬೋದು. ಇದು ಸಿಂಪಲ್ ಆಗಿ ನಾನು ತೋರಿಸಿದ್ದೀನಿ, ಸ್ಯಾಂಪಲ್ ಅಂತ ತಿಳ್ಕೊಬೋದು. ನಿಮ್ಮ ಪೋಸ್ಟರ್ಗೆ ನೀವು ಲೈಟಿಂಗ್ ಎಫೆಕ್ಟ್ನ ಕೊಡ್ಬೋದು. ಬೇರೆ ಫೇಸ್ ಇದಕ್ಕಂತಲ್ಲ, ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಡ್ಯುಯಲ್ ಟೋನ್ ಲೈಟಿಂಗ್ ಎಫೆಕ್ಟ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ಸಿಂಪಲ್ ಆಗಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ತಿಳ್ಕೊಂಡು. ಸೊ ನಿಮಗೇನಾದರೂ ಈ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೇನಾದರೂ ಡೌಟ್ ಇದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.